ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಶಂಸ್ಯಂ ಕರಿಷ್ಯನ್ ಸದ್ಯಶ್ಚಿನ್ನುತೆ ಮಘವನ್ನಭೀಷ್ಟೌ ನರಃ ಶಂಸಂತ್ಯುಕ್ಥಶಾಸ ಉಕ್ಥಾ ಏತೆ ಹವೇಭಿರ್ವಿಪಣೀರದಾಶನ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 116ನೇ ನಾಮ ವೃಷಾಕೃತಿ ಅನ್ನೋದೇನಿದೆ, ಅದರ ಅರ್ಥವನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಅದಾದ ಬಳಿಕದ ಭಾಗದಲ್ಲಿ ಭಗವಂತ ವೃಷಾಕೃತಿ ಅಂದರೆ ಹೇಗೆ, ಧರ್ಮಕ್ಕೊಂದು ಆಕೃತಿಯನ್ನು, ಆಕಾರವನ್ನು ಕೊಟ್ಟವನು. ಧರ್ಮ ಅಂದ್ರೆ ಏನು ಅಂತ ಭಗವಂತನ ಮನಸ್ಸು ತೀರ್ಮಾನ ಮಾಡಬೇಕು. ಭಗವಂತನ ಪ್ರೀತಿಯೇ ಆ ಧರ್ಮದ ಲಕ್ಷಣ. ಧರ್ಮದ ವ್ಯಾಖ್ಯಾನ ಮಾಡಬೇಕಾದವನು ಅವನು ಅನ್ನುವುದನ್ನೆಲ್ಲ ನೋಡಿದ್ದೇವೆ. ಜ್ಞಾನಿಗಳಿಗೆ ಅದೆಲ್ಲ ಗೊತ್ತಾಗ್ತದೆ, ಆದರೆ ಅಜ್ಞಾನಿಗಳಾದವರಿಗೆ ಭಗವಂತನು ಪ್ರೀತಿಕರವಾದ ಯಾವುದು, ಪ್ರೀತಿಕರವಲ್ಲದ್ದು ಯಾವುದು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಮಾಡು, ಮತ್ತೆ ಅಲ್ಲಿ ಬೇಡ ಅಂತ ಹೇಳಿದ್ದನ್ನ ಪರಿತ್ಯಾಗ ಮಾಡು ಅಂತ ಅಜ್ಞಾನಿಗಳಿಗೆ ಹೀಗೆ ಒಂದು ಸಮಾಧಾನ ಹೇಳಿರ್ತಾರೆ. ಅವರಿಗೆ ಇದಕ್ಕಿಂತ ಹೆಚ್ಚಿನ ವಿಷಯಗಳು ತಿಳಿಯುವುದಿಲ್ಲ ಅಂತ. ಇದೇ ಕಾರಣದಿಂದಲೇ ಮಂತ್ರವತ್ ಪ್ರಯೋಜಯೇತ್ ನ ಮೀಮಾಂಸಯೇತ್ ಅಂತ ಒಂದು ಮಾತು ಶಾಸ್ತ್ರದಲ್ಲಿ ಕೇಳಿ ಬರ್ತದೆ. ಏನನ್ನಾದರೂ ಶಾಸ್ತ್ರ ವಿಧಾನ ಮಾಡಿದ್ದರೆ, ಹೀಗೆ ಮಾಡಬೇಕು ಅಂತ ಹೇಳಿದ್ದ ಹೋದಾದ್ರೆ, ಅದೆಲ್ಲವನ್ನು ನಾವು ತುಟಿ ಪಿಟಕ್ಕೆನ್ನದೆ ಒಂದು ಮಂತ್ರವನ್ನ ಹೇಗೆ ಅನುಸರಿಸ್ತೇವೆ, ಮಂತ್ರವನ್ನು ಹೇಗೆ ಉಚ್ಚರಿಸ್ತೇವೆ, ಅದರಂತೆ ಇವೆಲ್ಲವನ್ನೂ ಕೂಡ ನಾವು ಆಚರಣೆಗೆ ತರಬೇಕು. ನಮ್ಮ ಮೀಮಾಂಸೆಯೇತು, ಇದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬಾರದು ಅಂತ ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಜನಸಾಮಾನ್ಯರಾದವರು ಜಿಜ್ಞಾಸೆ ಮಾಡಬೇಡಿ, ಆ ಜಿಜ್ಞಾಸೆ ಮಾಡಿ ನೀವು ಅದನ್ನ ಮುಗಿಸಲಾರಿರಿ. ಜಿಜ್ಞಾಸೆ ಮಾಡಿ ಅರ್ಥ ಆದ ಬಳಿಕವೇ ಇದೆಲ್ಲವನ್ನು ನಾವು ತಿಳಿದುಕೊಳ್ತೇವೆ, ಆಚರಣೆಗೆ ತರ್ತೇವೆ ಅಂತ ಆದ್ರೆ ನೀವು ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಇಲ್ಲ, ಆಚರಣೆಗೆ ತರಲಿಕ್ಕೂ ಇಲ್ಲ ಅಂತ ಆಗ್ತದೆ. ಆದ್ರಿಂದ ಹೆಚ್ಚು ವಿಚಾರ ಮಾಡದೆ, ಮೀಮಾಂಸಾ ಮಾಡದೆ ಈ ವಿಧಿಗಳನ್ನು ಆಚರಣೆಗೆ ತಂದಿರಿ, ನಿಷೇಧಗಳನ್ನ ಕೈ ಬಿಡಿರಿ ಅಂತ ಶಾಸ್ತ್ರ ನಮಗೆ ಹೇಳಿದೆ. ಆದರೆ ಉತ್ತಮರಾದವರು ಅದ್ರ ಬಗ್ಗೆ ಜಿಜ್ಞಾಸೆ ಮಾಡಿ ಅದು ಯಾಕೆ ಧರ್ಮ, ಯಾಕೆ ಅಧರ್ಮ ಅಂತ ಅವರು ಆಲೋಚನೆ ಮಾಡಬೇಕು. ಮತ್ತೂ ಉತ್ತಮರಾದವರು ಇದೆಲ್ಲವೂ ಕೂಡ ಹೇಗೆ ಭಗವಂತನಿಗೆ ಪ್ರಿಯಕರ, ಯಾವುದು ಪ್ರಿಯಕರ ಹೌದು, ಯಾವುದು ಪ್ರಿಯಕರ ಅಲ್ಲ ಅನ್ನುವುದನ್ನೆಲ್ಲ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಆ ಮೂಲಕ ಧರ್ಮ ಅಧರ್ಮಗಳನ್ನು ಅವರು ಆಚರಣೆಗೆ ತರಲಿಕ್ಕೂ ಕೂಡ ಸಮರ್ಥರಾಗ್ತಾರೆ ಅನ್ನುವುದನ್ನೆಲ್ಲ ಕಳೆದ ದಿವಸ ನಾವು ನೋಡಿದ್ದೇವೆ. ಅಂತೂ ಭಗವಂತ ತಾನೇ ಧರ್ಮಕ್ಕೊಂದು ವ್ಯಾಖ್ಯಾನ ಕೊಡ್ತಾನೆ. ಧರ್ಮ ಅಂದ್ರೆ ಹೀಗೆ ಅಂತ ಅದನ್ನು ರೂಪಿಸಿದವನು, ಅದನ್ನ ಡಿಫೈನ್ ಮಾಡಿದವನೇ ಭಗವಂತ. ಅವನ ಪ್ರೀತಿಯೇ ಆ ಧರ್ಮದ ಒಂದು ಸಾಧನ ಅಂತೆಲ್ಲ ನೋಡಿದ್ದೇವೆ. ವೃಷಾಕೃತಿ ಅನ್ನೋ ಶಬ್ದಕ್ಕೆ ಈ ಕಳೆದ ದಿವಸ ಹೇಳಿದ ಅರ್ಥಕ್ಕೆ ಸಂಬಂಧಪಟ್ಟಂತೆ ಮತ್ತೂ ಒಂದು ಅರ್ಥವನ್ನು ಕೂಡ ನಾವು ನೋಡಬಹುದು. ವೃಷ ಎಂಬ ಶಬ್ದ ಎಷ್ಟು ಸುಂದರವಾದಂತಹ ಶಬ್ದ. ಶ್ರೇಷ್ಠಶ್ಚ ಧರ್ಮಶ್ಚ ವೃಷ ಉಚ್ಯತೆ. ಮಹಾಭಾರತದ ಶಾಂತಿ ಪರ್ವಕ್ಕನುಸರೋ ಅನುಸಾರವಾಗಿ ಶ್ರೇಷ್ಠವಾದದ್ದು ಮತ್ತೆ ಧರ್ಮ ಇವೆರಡನ್ನೂ ಕೂಡ ವೃಷ ಎಂಬ ಶಬ್ದದಿಂದ ಹೇಳ್ತಾರೆ. ವೃಷ ಎಂಬ ಶಬ್ದ ಮತ್ತೂ ಒಂದು ಅರ್ಥವನ್ನು ಹೇಳ್ತದೆ, ಅದು ಪ್ರಸಿದ್ಧವಾಗಿದೆ. ಅದು ಒಂದು ಎತ್ತು ಅಥವಾ ಗೂಳಿ ಅನ್ನೋ ಅರ್ಥವನ್ನು ಹೇಳ್ತದೆ. ಆ ಶಬ್ದಗಳು ಒಟ್ಟಾರೆ 3 ಇವೆ. ವೃಷಭ ವಕಾರ, ಆ ವಕಾರಕ್ಕೆ ಕೆಳಗೆ ವೃಷಭ. ಇನ್ನೊಂದು ವೃಷ ಭ ಇಲ್ಲದೆ ವಕಾರಕ್ಕೆ ಕೆಳಗೆ ಇದು ವೃಷ. ಇನ್ನೊಂದು ಮೂರನೇದ್ದು ವೃಷಭ, ಇಲ್ಲಿ ವಕಾರ ಇಲ್ಲವೇ ಇಲ್ಲ. ಈ ಸ್ವರಗಳಲ್ಲಿ ಸಂಬಂಧಪಟ್ಟಂತಹ ಅ, ಇ, ಉ, ಋ ಏನಿದೆ, ಆ ಋಷಭ
ಹೀಗೊಂದು ಮೂರನೇ ಶಬ್ದ. ಮೊದಲನೇ ವೃಷಭ ಮತ್ತು ವೃಷ ಅನ್ನುವಲ್ಲಿಯೂ ಕೂಡ ಇರುವುದು ವಕಾರದ ಕೆಳಗೆ ಆ ಋ ಅನ್ನುವ ಸ್ವರಾಕ್ಷರವೇ. ಹೀಗೆ ವೃಷಭ, ವೃಷ ಮತ್ತು ಋಷಭ ಅನ್ನುವಂಥ ಮೂರು ಶಬ್ದಗಳಿವೆ. ಅದರಲ್ಲಿ ಈ ವೃಷಭ, ಈ ಮೂರು ಶಬ್ದಗಳಿಗೂ ಕೂಡ ಎತ್ತು ಅನ್ನುವಂಥ ಅರ್ಥ ಅಂತೂ ಇದ್ದೇ ಇದೆ. ಶ್ರೇಷ್ಠ ಅನ್ನುವಂಥ ಅರ್ಥವೂ ಕೂಡ ಅದರಿಂದ ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ವೃಷ ಎಂಬ ಶಬ್ದಕ್ಕೆ ಹೆಚ್ಚಿಗೆ ಇರುವಂತಹ ಒಂದು ಅರ್ಥ ಧರ್ಮ ಅಂತ. ಧರ್ಮ ಎಂಬ ಅರ್ಥ ಋಷಭ ಅಥವಾ ವೃಷಭ ಅನ್ನುವ ಶಬ್ದಗಳಿಗೆ ನನಗೆಲ್ಲೂ ಕಂಡು ಬಂದಿಲ್ಲ. ಹೀಗೆ ವೃಷ ಅನ್ನುವ ಶಬ್ದವೊಂದು ಇನ್ನಿತರ ಎರಡು ಶಬ್ದಗಳಿಂದ, ವೃಷಭ ಮತ್ತು ಋಷಭ ಎಂಬ ಶಬ್ದಗಳಿಂದ ತೀರ ಭಿನ್ನ. ಯಾಕೆಂದ್ರೆ ಶ್ರೇಷ್ಠ ಅನ್ನುವಂಥ ಅರ್ಥವನ್ನು ಕೂಡ ಇದು ಒಳಗೊಂಡಿದೆ. ಹಾಗಾಗಿ ಒಂದು ಈ ಗೂಳಿ, ಮತ್ತೊಂದು ಈ ಶ್ರೇಷ್ಠವಾದದ್ದು, ಮತ್ತು ಮೂರನೇದ್ದು ಧರ್ಮ. ಹಾಗಾಗಿ ವೃಷಾಕೃತಿ ಅಂತ ಭಗವಂತನನ್ನು ಹೇಳಿದಾಗ ಅವನು ಧರ್ಮಕ್ಕೆ ಆಕಾರವನ್ನು ಕೊಡುವವನು. ಸರಿ, ಹಾಗೆ ಗೂಳಿಗೆ ಆಕಾರ ಕೊಡುವವನು. ಯಾವ ಗೂಳಿಗೆ? ಜಗತ್ತಿನಲ್ಲಿ ನಾವೇನು ಆಕಳು, ಗೂಳಿ ಮೊದಲಾದವುಗಳನ್ನು ನೋಡ್ತೀವಿ, ಅದಕ್ಕೂ ಆಕಾರ ಬಂದದ್ದು ಭಗವಂತನಿಂದಲೇ. ಜಗತ್ತಿನಲ್ಲಿ ಎಲ್ಲದಕ್ಕೂ ಆಕಾರ ಬಂದಿರುವುದು ಭಗವಂತನಿಂದಲೇ, ಅವನಿಲ್ಲದೆ ಏನೂ ಇಲ್ಲ. ಆದರೆ ಆಕಳು, ಗೂಳಿ ಮತ್ತೆ ಎಮ್ಮೆ, ಕೋಣ ಮೊದಲಾದವುಗಳಿಗೂ ಅವನ ಆಕಾರ ಕೊಟ್ಟಿದ್ದಾನೆ. ಸರಿ, ಆದರೆ ಧರ್ಮ ಎಂಬ ಒಂದು ವೃಷಭ ಇದೆ, ಅದಕ್ಕೆ ಆಕಾರ ಕೊಟ್ಟವನು ಈ ಭಗವಂತ ಅಂತ ಅವನನ್ನು ನಾವು ಉಪಾಸನೆ ಮಾಡಬೇಕು. ಇದು ತುಂಬಾ ಅದ್ಭುತವಾದಂತಹ ಉಪಾಸನೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ, ಈ 4 ಯುಗಗಳಿಗೆ ಸಂಬಂಧಪಟ್ಟಂತ ಒಂದು ಉಪಾಸನೆ ಇದೆ. ಅದನ್ನ ನಾವು ಈ ಕಲಿಯುಗದ ಕಥೆ ಏನು ಮಹಾಭಾಗವತ, ಈ ಭಾಗವತದಲ್ಲಿ ಬಂದಿದೆ, ಅದಕ್ಕನುಸಾರವಾಗಿ ಈ ಧರ್ಮ ಎಂಬ ಗೂಳಿ ಅದು ಏನು ಪರಿಸ್ಥಿತಿಯನ್ನು ಹೊಂದಿತ್ತು, ಸ್ಥಿತಿ ಏನಿತ್ತು ಅಂತ ಅನ್ನೋದನ್ನ ನಾವು ನೋಡಬೇಕು. ನಮಗೀಗಾಗಲೇ ಗೊತ್ತಿರುವಂತೆ ಕೃತಯುಗದಲ್ಲಿ ಚತುಷ್ಪಾದ ಧರ್ಮ, 4 ಪಾದಗಳಿಂದ ಕೂಡಿದಂತಹ ಧರ್ಮ ಇರ್ತದೆ. ತ್ರೇತಾಯುಗದಲ್ಲಿ 3 ಪಾದಗಳಿಂದ ಕೂಡಿದ ಧರ್ಮ ಇರ್ತದೆ. ಧರ್ಮ ಎಂಬ ವೃಷಭಕ್ಕೆ ಒಂದು ಕಾಲು ಅಲ್ಲಿ ಮುರಿದು ಹೋಗಿರ್ತದೆ. ದ್ವಾಪರ ಯುಗದಲ್ಲಿ ದ್ವಿಪಾದ ಧರ್ಮ, ಇದರಲ್ಲಿ ಪಂಚಾಂಗದಲ್ಲಿ ನಾವು ನೋಡಿರ್ತೇವೆ, ಧರ್ಮಕ್ಕೆ 2 ಕಾಲು, ಆವಾಗ ಅಧರ್ಮಕ್ಕೆ 2 ಕಾಲು. ಹೀಗೆ ದ್ವಾಪರ ಯುಗದಲ್ಲಿ ಧರ್ಮ ಅಧರ್ಮಗಳೆರಡೂ ಕೂಡ ಸಮಾನವಾದಂತಹ ಸ್ಥಿತಿಯನ್ನು ಪಡ್ಕೊಂಡಿರ್ತವೆ. ಮುಂದೆ ಈ ಕಲಿಯುಗ ಬಂದಾಗ ಧರ್ಮಕ್ಕೆ 1 ಕಾಲು, ಅಧರ್ಮಕ್ಕೆ 3 ಕಾಲು ಅಂತ ವರ್ಣನೆ ಮಾಡ್ತಾರೆ. ಭಾಗವತದಲ್ಲಿ 1ನೇ ಸ್ಕಂದದ 16, 17ನೇ ಅಧ್ಯಾಯಗಳಲ್ಲಿ ಧರ್ಮವೆಂಬ ಈ ಒಂದು ವೃಷಭದ ಕಥೆ ಬರ್ತದೆ. ಜನಮೇಜಯನ ಕಥೆ ಅಲ್ಲಿದೆ. ಈ ಜನಮೇಜಯ ದಿಗ್ವಿಜಯ ಮಾಡ್ತಾ ಕಲಿಯನ್ನು ನಿಗ್ರಹಿಸಿದ ಅಂತ ಅಲ್ಲಿ ಕೇಳಿ ಬಂದಿದೆ. ನಿಜಗ್ರಾಹ ಓಜಸಾ ಧೀರ ಕಲಿಂ ದಿಗ್ವಿಜಯೇ ಕ್ವಚಿತ ನೃಪಲಿಂಗಧರಂ ಶೂದ್ರಂ ಘ್ನಂತಂ ಗೋಮಿಥುನಂ ಪದ. ಆತ ಒಂದು ಕಡೆ ಈ ಪರೀಕ್ಷಿತ ರಾಜ, ನಾನು ಅದನ್ನ ಜನಮೇಜಯ ಅಂತ ಹೇಳಿದೆ, ಪರೀಕ್ಷಿತ ರಾಜ ದಿಗ್ವಿಜಯಕ್ಕಾಗಿ ಸಂಚಾರ ಮಾಡ್ತಾ ಇರುವಾಗ ಒಬ್ಬ ಈ ಶೂದ್ರನಾದಂತಹ ರಾಜನನ್ನು ನೋಡಿದ, ಅಸಂಸ್ಕೃತನಾದಂತಹ ರಾಜನನ್ನು ನೋಡಿದ. ಅವನು ಯಾರು? ಕಲಿಯೇ ಅಂತ ಒಂದು ರಾಜನ ವೇಷವನ್ನು ತಾಳಿದ್ದ. ಮತ್ತೆ ಗೋಮಿಥುನ, ಹಸು ಎತ್ತುಗಳ ಜೋಡಿಯನ್ನ ಕಾಲಿನಿಂದ ಅವನು ಒದಿತಾ ಇದ್ದ. ಆಗ ಆ ಪ್ರಶ್ನೆ ಕೇಳಿದ್ರಂತೆ ಶೌನಕರು ಸೂತರನ್ನ, ರಾಜ ಕಲಿ ನಿಗ್ರಹವನ್ನು ಮಾಡಿದನು ಯಾಕೆ? ಮತ್ತೆ ಆ ಕಲಿ ಗೋವುಗಳನ್ನ ಕಾಲಿನಿಂದ ಒದ್ನಲ್ಲ, ಅವನು ಮಹಾ ದುಷ್ಟನೇ. ಈ ಕಲಿ ನಿಗ್ರಹದ ಕಥೆ ನಮಗೆ ವಿಸ್ತೃತವಾಗಿ ನೀವು ಹೇಳಬೇಕು ಅಂತ ಅವರು ಕೇಳಿಕೊಂಡ್ರು. ಆಗ ಸೂತ ಪುರಾಣಿಕರನ್ನು ಹೇಳಲಿಕ್ಕೆ ತೊಡಗಿದ್ರು. ತನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿದ್ದನ್ನ ಕೇಳಿ ಪರೀಕ್ಷಿತನಿಗೆ ಬಹಳ ದುಃಖ ಆಯ್ತಂತೆ. ಆ ಕಲಿಯನ್ನ ಕಲಿಯುಗದಲ್ಲಿ ಪೂರ್ಣವಾಗಿ ನಿಗ್ರಹಿಸುವುದಂತೂ ಸಾಧ್ಯ ಇಲ್ಲ.
ಆದರೆ ಸ್ವಲ್ಪ ಮಟ್ಟಿಗೆ ಅವನ ಪ್ರಭಾವವನ್ನು ಕುಗ್ಗಿಸಬೇಕು ಅಂತ ಆಲೋಚನೆ ಮಾಡಿ ಅವನು ಬಿಲ್ಲನ್ನ ಎತ್ತಿಕೊಂಡು ದಿಗ್ವಿಜಯಕ್ಕಾಗಿ ಹೊರಟ. ತಸ್ಯೈವಂ ವರ್ತಮಾನಸ್ಯ ಪೂರ್ವೇಷಾಂ ವೃತ್ತಮನ್ವಹಂ ನಾತಿ ದೂರೇ ಕಿಲಾಶ್ಚರ್ಯಂ ಯದಾಸಿ ತನ್ ನಿಬೋಧಮೆ. ಒಂದು ಕಡೆ ಅವನಿಗೊಂದು ವಿಶಿಷ್ಟವಾದಂತಹ ಸಂಗತಿ, ನೋವಿನ ಸಂಗತಿ ಕೂಡ ಅದು ಕಂಡು ಬಂತು. ಏನದು? ಧರ್ಮಾಭಿಮಾನಿಯಾದಂತಹ ಯಮದೇವ ಒಂದು ಎತ್ತಿನ ರೂಪದಲ್ಲಿ ಕುಂಟುಕೊಂಡು ನಡೀತಾ ಇದ್ದ. ಪದೇನ ಏಕೇನ ಚರನ್, ಒಂದೇ ಕಾಲಿನಲ್ಲಿ ನಡೀತಾ ಇದ್ದ. ಆಗ ಈ ಭೂಮಿ ಗೋರೂಪವನ್ನು ತಾಳಿ ಅಲ್ಲೇ ನಿಂತ್ಕೊಂಡಿದ್ಲು. ಆ ದೇವಿಯ ಮುಖನೂ ಕೂಡ ಕಾಂತಿಹೀನ ಆಗಿತ್ತು, ಕಣ್ಣೀರು ಸುರಿಸ್ತಾ ಇದ್ಲು. ಕರುವನ್ನು ಕಳ್ಕೊಂಡಂಥ ತಾಯಿ ಹಸುವಿನಂತೆ ಅವಳಿದ್ದಳು. ಈ ಧರ್ಮ ಅವಳನ್ನು ಕೇಳಿದ, ನಿನಗ್ಯಾಕೆ ಈ ಸಂಕಟ, ಏನಾಗಿದೆ, ನೀನು ಚೆನ್ನಾಗಿದ್ದೀಯಾ, ಏನಾಗಿದೆ ಅಂತೆಲ್ಲ ಅವಳನ್ನ ವಿವರಿಸಿ ಕೇಳಿದ. ನಿನ್ನ ಬಂಧುಗಳು ಯಾರಾದರೂ ದೂರ ದೇಶಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅಂತ ಕೊರಗ್ತಾ ಇದ್ದೀಯಾ? ಅಥವಾ ಪಾದೈರ್ ನ್ಯೂನಂ ಶೋಚಸಿ ಮೈಕಪಾದ ಮುತಾತ್ಮಾನಂ ವೃಷಳೈರ್ಭೋಕ್ಷಮಾಣಂ ಅಥೋ ಸುರಾದೀನ್ ಹೃತಯಜ್ಞ ಭಾಗಾನ್ ಪ್ರಜಾವೃತ ಸ್ವಿನ್ಮಘವತ್ಯವರ್ಷತಿ. ತಪಸ್ಸು, ಶೌಚ, ದಯ ಅನ್ನುವಂಥ 3 ಪಾದಗಳು, ಸತ್ಯ ಅನ್ನುವಂಥ 4ನೇ ಪಾದ. ನಾನು ಈ ಧರ್ಮ ರೂಪದ ಎತ್ತು ತಪಸ್ಸು, ಶೌಚ, ದಯ ಅನ್ನುವ 3 ಪಾದಗಳನ್ನು ಕಳೆದುಕೊಂಡು ಸತ್ಯವೆಂಬ ಒಂದೇ ಪಾದದಿಂದ ಕುಂಟುತ್ತಾ ಇದ್ದೇನೆ ಅಂತ ನೀನು ಆಲೋಚನೆ ಮಾಡ್ತಾ ಇದ್ದೀಯಾ? ಯಾಕೆ? ಜಗತ್ತೆಲ್ಲ ಕ್ಷಾಮ ಪೀಡಿತವಾಗಿದೆಯೋ ಹೇಗೆ? ಸ್ತ್ರೀಯರನ್ನ ಅವ್ರ ಗಂಡಂದ್ರು ಕಾಪಾಡ್ತಾ ಇಲ್ವಾ? ಬಾಲಕರನ್ನ ಅವ್ರ ತಂದೆ ತಾಯಂದಿರು ಕೂಡ ಕಾಪಾಡದೆ ರಾಕ್ಷಸರಂತೆ ವರ್ತಿಸ್ತಾ ಇದ್ದಾರೋ ಹೇಗೆ? ಶಾಸ್ತ್ರಾಧ್ಯಯನ ಇತ್ಯಾದಿ ನಿಂತು ಹೋಗಿದೆಯಾ? ಕ್ಷತ್ರಿಯರು ಕಲಿ ಪ್ರಭಾವಕ್ಕೊಳಗಾಗಿ ದುರಾಡಳಿತ ಮಾಡ್ತಾ ಇದ್ದಾರಾ? ಎಲ್ಲರೂ ಕೂಡ ಕೇವಲ ಮೋದ, ಪ್ರಮೋದ, ವ್ಯಭಿಚಾರ ಇತ್ಯಾದಿಗಳು ತೊಡಗಿದ್ದಾರೋ ಹೇಗೆ? ಅಥವಾ ಕೃಷ್ಣ ಈ ಭೂಲೋಕವನ್ನು ಬಿಟ್ಟು ಹೋದ ಅಂತ ನೀನು ಶೋಚಿಸ್ತಾ ಇದ್ದೀಯೋ ಹೇಗೆ? ಇಷ್ಟೊಂದು ಕೃಷಳಾಗಿ ಬಿಟ್ಟಿದ್ದೀಯಲ್ಲ ನೀನು, ನಿನ್ನ ಮನೋವೇದನೆಗೆ ಏನು ಕಾರಣ ಅಂತ ಆ ಎತ್ತು ಭೂದೇವಿಯನ್ನ ಕೇಳಿತು, ಈ ಗೋವನ್ನು ಕೇಳಿತು. ಭವಾನ್ ಹಿ ವೇದ ತತ್ಸರ್ವಂ, ಅವಳು ಹೇಳಿದ್ಲು, ನಿನಗಿದೆಲ್ಲ ಗೊತ್ತಿದ್ದೇ ಇದೆ, ನೀನು ಸ್ವಯಂ ಯಮಧರ್ಮ, ಆ ಧರ್ಮದ ದೇವತೆಯನ್ನು ನೀನು ಎತ್ತಿನ ರೂಪದಲ್ಲಿ ಇಲ್ಲಿದ್ದಿ, ಎಲ್ಲವೂ ನಿನಗೆ ಗೊತ್ತಿದ್ದೇ ಇದೆ. ಇವತ್ತು ಕಲಿ ಪ್ರತಿಯೊಂದನ್ನು ಕೂಡ ಹಾಳುಗೆಡವಿದ್ದಾನೆ. ಪಾಪನ ಕಲಿನ ಈಕ್ಷಿತಂ, ದೇವತೆಗಳು, ಋಷಿ, ಪಿತೃ, ಧರ್ಮ ಇದೆಲ್ಲವನ್ನೂ ಕೂಡ ಕಲಿ ತನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ನಾನು ಅದಕ್ಕಾಗಿ ವ್ಯಥೆ ಪಡ್ತಾ ಇದ್ದೇನೆ. ಕೃಷ್ಣ ನನ್ನ ಮೈ ಮೇಲೆ ತನ್ನ ಪಾದಗಳಿಂದ ಓಡಾಡಿದ, ಇವತ್ತು ಅವನು ಇಲ್ಲದಂತೆ ಹೊರಟೋಗಿದ್ದಾನೆ. ಕಾವಾ ಸಹೇತ ವಿರಹಂ ಪುರುಷೋತ್ತಮಸ್ಯ, ಅಂತಹ ಪುರುಷೋತ್ತಮನಾದ ಕೃಷ್ಣನ ವಿರಹವನ್ನ ಸಹಿಸುವುದು ಹೇಗೆ ಅಂತ ಅವಳು ಹೇಳಿದ್ಲು. ಹೀಗೆ ಆ ಧರ್ಮ ಮತ್ತು ಭೂದೇವಿಯರು ಪರಸ್ಪರ ಮಾತಾಡ್ತಾ ಇದ್ದಾಗ ಆ ಸರಸ್ವತಿ ನದಿ ತೀರಕ್ಕೆ ಈ ಪರೀಕ್ಷಿತ ರಾಜ ಬಂದ. ಅಲ್ಲಿ ಆ ಕಲಿ ರಾಜನ ವೇಷವನ್ನು ತಾಳಿ ಕೈಯಲ್ಲೊಂದು ಕೋಲು ಹಿಡಿದು ಆ ಹಸು ಎತ್ತುಗಳ ಜೋಡಿಯನ್ನ ಹೊಡಿತಾ ಇದ್ದ. ಕಾಲಿನಿಂದ ಹೊಡಿತಾ ಇದ್ದ ಅಂತ ಕೂಡ ಹಿಂದೆ ಬಂದಿದೆ. ವೃಷಂ ಮೃಣಾಳಧವಳಂ ಮೇಹಂತಮಿವ ಬಿಭ್ಯತಂ ವೇಪಮಾನಂ ಪದೈಕೇನ ಸೀದಂತಂ ಶೂದ್ರಪೀಡಿತಂ. ವೃಷ ಅಂತ ಈ ಶಬ್ದ ಬಂದಿದ್ದನ್ನು ಗಮನಿಸಬೇಕು ನಾವು. ಇದು ಹಿಂದೆ ನಾನು ಹೇಳಿದ್ದು ಭಾಗವತದ ಮೊದಲನೇ ಸ್ಕಂದದ 16ನೇ ಅಧ್ಯಾಯ. ಈಗ ನಾವು ನೋಡ್ತಿರುವುದು 17ನೇ ಅಧ್ಯಾಯ. ಅಲ್ಲಿ 2ನೇ ಶ್ಲೋಕ. ಬಿಳಿ ಬಣ್ಣದ ಎತ್ತದು. ಮೇಹಂತಂ, ಆತ ಏನು ಕಲಿ ಏಟ್ ಹಾಕ್ತಾ ಇದ್ದಾನೆ, ಹೆದರಿ ನಡುಗುತ್ತಾ ಸಗಣಿ ಹಾಕ್ತಾ ಇತ್ತು, ಬಹಳ ವೇದನೆ ಪಡ್ತಾ ಇತ್ತು. ಪದೇ ನೈಕೇನ ಸೀದಂತಂ,
ಒಂದೇ ಒಂದು ಕಾಲಿನಿಂದ ಅದು ಕುಂಟುತ್ತಾ ಇತ್ತು. ಮತ್ತೆ ಆ ಹಸುವು ಕೂಡ ಕಲಿಯ ಕಾಲಿನ ಏಟನ್ನು ತಿಂದು ಶೂದ್ರ ಪದಾಹತಾಂ, ಸರಿಯಾಗಿ ಮೇವು ತಿಂತಾ ಇರಲಿಲ್ಲ, ಕರುವನ್ನು ಕಳ್ಕೊಂಡ ತಾಯಿಯಂತೆ ಗೋಳಾಡ್ತಾ ಇತ್ತು. ಪರೀಕ್ಷಿತ ರಾಜ ಅಲ್ಲಿಗೆ ಬಂದ. ಯಾರು ನೀನು? ನನ್ನ ಆಡಳಿತಕ್ಕೊಳಪಟ್ಟಂತಹ ಈ ರಾಜ್ಯದಲ್ಲಿ ಯಾಕೆ ಈ ಗೋವನ್ನ ಮತ್ತು ವೃಷಭವನ್ನು ಹಿಂಸಿಸ್ತಾ ಇದ್ದಿ? ಕೃಷ್ಣಾರ್ಜುನರು ಭೂಮಿಯನ್ನು ಬಿಟ್ಟು ಹೋಗಿದ್ದಾರೆ ಅಂತ ಏನೂ ಅಂಜಿಕೆ ಇಲ್ಲದೆ ಹೀಗೆಲ್ಲ ತೊಂದರೆ ಕೊಡ್ತಿದ್ದೆಯಲ್ಲ, ನಿನ್ನನ್ನು ನಾನೀಗ ಬಿಡೋದಿಲ್ಲ. ಮತ್ತೆ ಎತ್ತನ್ನು ಕೇಳಿದ, ನೀನ್ ಯಾರು? 3 ಕಾಲುಗಳು ನಿನಗಿಲ್ಲ. ಪಾದೈಹಿ ನ್ಯೂನಃ ಪದಾಚರನ್, ಒಂಟಿ ಕಾಲಿನಲ್ಲಿ ಕುಂಟುತ್ತಾ ಇದ್ದೆ. ನಾವು ಪಾಂಡವರ ವಂಶಸ್ಥರು ಈ ಜಗತ್ತಿನಲ್ಲಿ ರಾಜ್ಯ ಆಳ್ತಾ ಇರುವಾಗ ನಿನಗೆ ಇಂಥ ಭಯ ಬರಬಾರದು. ನಿನ್ನ ಕಾಲುಗಳನ್ನು ಮುರಿದವರು ಯಾರು? ನಿನ್ನಂಥ ನಿರಪರಾಧಿಗಳಾದಂಥ ಪ್ರಾಣಿಗಳಿಗೆ ಒಳ್ಳೇದಾಗಬೇಕು, ಅವ್ರಿಗೆ ತೊಂದರೆ ಆಗಬಾರದು. ಅಂತವ್ರು ಯಾರೇ ಇದ್ರೂ ನಾನು ಅವರನ್ನ ಸದೆ ಬಡಿತೇನೆ ಅಂತ ಅವನು ಅಬ್ಬರಿಸಿದ ಪರೀಕ್ಷಿತ ರಾಜ. ಆಗ ಧರ್ಮ ಹೀಗೆ ಹೇಳಿತು, ನೀನು ಪಾಂಡವರ ವಂಶದಲ್ಲಿ ಹುಟ್ಟಿದವನು, ಇಂಥ ವೀರೋಚಿತವಾದ ಉಚಿತವಾದಂತಹ ಮಾತನ್ನೇ ಹೇಳಿದ್ದೆ. ಹಾಗಾಗಿ ನನಗೆ ಒಂದಿಷ್ಟು ಇವತ್ತು ಸಮಾಧಾನ ಆಗಿದೆ. ನವಯಂ ಕ್ಲೇಶ ಬೀಜಾನಿ ಯತಸ್ಯು ಪುರುಷರ್ಷಭ ಪುರುಷಂ ತಂ ವಿಜಾನೀಮಃ ವಾಕ್ಯಭೇದ ವಿಮೋಹಿತಾಃ. ಈ ಕಲಿಯುಗದಲ್ಲಿ, ಬೇರೆ ಯುಗದಲ್ಲಿಯೂ ಕೂಡ ಜೀವಾತ್ಮರಿಗೆ ದುಃಖ ಅಂತೂ ಆಗ್ತದೆ, ಕಲಿಯುಗದಲ್ಲಿ ಹೆಚ್ಚಾಗ್ತದೆ. ಈ ದುಃಖ ಆಗುವುದು ಯಾರಿಂದ? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಈ ಪ್ರಕೃತಿ, ಪುರುಷ, ಅವರ ಕುರಿತಾದಂತಹ ತತ್ವಜ್ಞಾನ ಇಲ್ಲದ ಕಾರಣದಿಂದಾಗಿ ದುಃಖ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಮೀಮಾಂಸಕರು ಅದೃಷ್ಟ ಅದಕ್ಕೆ ಕಾರಣ ಅಂತ ಹೇಳ್ತಾರೆ. ಚಾರ್ವಾಕರು ಎಲ್ಲದಕ್ಕೂ ಸ್ವಭಾವವೇ ಕಾರಣ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ಈ ಕಾರಣ ಏನು, ನಮ್ಮ ದುಃಖಕ್ಕೆ ಕಾರಣ ಏನು ಅಂತ ನೀನೇ ಆಲೋಚನೆ ಮಾಡಬೇಕು. ಅತ್ರ ಅನುರೂಪಂ ರಾಜರ್ಷೆ ವಿವೃಷಸ್ವ ಸ್ವಮನೀಷಯ ಅಂತ ಆ ಧರ್ಮ ಹೇಳಿತು. ಆಗ ರಾಜ ಹೇಳಿದ, ಧರ್ಮಂ ಬ್ರವೀಷಿ ಧರ್ಮಜ್ಞ ಧರ್ಮೋಸಿ ವೃಷರೂಪಧೃಕ್ ಯದ್ ಅಧರ್ಮಕೃತಃ ಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್. ನೀನು ಯಾರು ಅಂತ ಗೊತ್ತಾಯ್ತು. ವೃಷರೂಪಧೃಕ್, ಎತ್ತಿನ ರೂಪವನ್ನು ತಾಳಿದ ಧರ್ಮೋಸಿ, ಧರ್ಮನೇ ನೀನಾಗಿದ್ದೆ. ಕಲಿ ಇಂಥ ಪಾಪವನ್ನೆಲ್ಲ ಮಾಡಿದ್ದಾನೆ, ಆದ್ರೆ ಆ ಕಲಿಯ ಹೆಸರನ್ನು ನೀನು ಹೇಳ್ತಾ ಇಲ್ಲ. ಯಾರು ಇಂಥ ಒಂದು ಪಾಪವನ್ನು ಮಾಡಿರ್ತಾರೆ, ಆ ಪಾಪವನ್ನು ಹೇಳಿದವರ ಹೆಸರನ್ನು ಎತ್ತಿ ಆಡಬಾರದು, ಅದರಿಂದ ನಮಗೂ ಪಾಪ ಬರ್ತದೆ. ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ ಸುತ್ತಿಕೊಂಡಿತು ಅಂತ ನೀನು ಆ ಹೆಸರನ್ನು ಹೇಳ್ತಾ ಇಲ್ಲ. ರಾಜನಾದ ನನಗೇ ಅದನ್ನು ತಿಳ್ಕೊ ಅಂತ ಹೇಳ್ತಾ ಇದ್ದೆ. ಆದರೆ ಈ ಜೀವಾತ್ಮರಿಗೆ ಬಂದ ದುಃಖ ಯಾವುದರಿಂದ? ಅಥವಾ ದೇವಮಾಯಾಯ ನೂನಂ ಗತಿ ರಗೋಚರ, ಭಗವಂತನ ಮಾಯೆ, ಅದರ ಗತಿಯನ್ನ, ಅದರ ಇತಿಮಿತಿಗಳನ್ನ, ಅದರ ಅಗಾಧತೆಯನ್ನು ತಿಳಿದವರು ಯಾರು? ಚೇತಸೋ ವಚಸಶ್ಚಾಪಿ ಭೂತಾನಾಮಿತಿ ನಿಶ್ಚಯ. ಜೀವಾತ್ಮರಿಗೆ ಅವರವರ ಪಾಪಕ್ಕನುಸಾರವಾಗಿ ದುಃಖ ಕೊಡುವವನು ಯಾರು? ಪರಮಾತ್ಮನೇ. ಅವರವರ ಪ್ರಾರಬ್ಧಕ್ಕನುಸಾರ, ಕರ್ಮಕ್ಕನುಸಾರವಾಗಿ ಇದೆಲ್ಲವೂ ಬರೋದು. ಆ ಪರಮಾತ್ಮನ ಸಂಕಲ್ಪಕ್ಕೆ ಅಧೀನವಾದಂತಹ ಪಾಪ ಪುಣ್ಯ ವ್ಯವಸ್ಥೆ ಅದು ಧರ್ಮದೇವತೆ ಆದಂತಹ ನಿನಗೆ ಗೊತ್ತಿಲ್ಲದೇ ಇಲ್ಲ. ಆದರೆ ಪ್ರಾಯ ನಮ್ಮಂಥವ್ರ ಬುದ್ಧಿಗೆ ಅದು ಗತಿ ಅಗೋಚರ ಚೇತಸ ವಚಸಶ್ಚಾಪಿ. ನಮ್ಮ ಮನಸ್ಸಿಗೂ ಅದು ನಿಲ್ಕುವಂಥದ್ದಲ್ಲ ಆ ಪಾಪ ಪುಣ್ಯ ವ್ಯವಸ್ಥೆ, ಮತ್ತೆ ನಮ್ಮ ಮಾತಿಗೂ ಅದು ನಿಲ್ಕುವಂಥದ್ದಲ್ಲ. ತಪಶೌಚಂ ದಯಾ ಸತ್ಯಮಿತಿ ಪಾದಾಃ ಕೃತೆ ಕೃತಾಃ ಅಧರ್ಮಾಂಗೈ ತಯೋ ಭಗ್ನಾಃ ಸ್ಮಯಸಂಗ ದಮೈಹಿ ತವ. ನೀನು ಧರ್ಮದೇವತೆ. ಕೃತಯುಗದಲ್ಲಿ ಜನ ಮಾಡುವಂತಹ ತಪಸ್ಸು, ಶೌಚ, ದಯಾ, ಸತ್ಯ ಅನ್ನುವು ಈ ಧರ್ಮವೆಂಬ ಎತ್ತಿನ 4 ಪಾದಗಳು. ಮುಂದೆ ಕೃತಯುಗ ಕಳೆದು ತ್ರೇತಾಯುಗ ಬಂದಾಗ ಅಧರ್ಮದ 3 ಅಂಗಗಳಾದಂಥ ಅಹಂಕಾರ, ವಿಷಯಾಸಕ್ತಿ, ಮದ, ಇವುಗಳ ಕಾರಣದಿಂದಾಗಿ ಈ
ತಪಸ್ಸು, ಶೌಚ, ದಯ ಅನ್ನುವಂಥ ಕಾಲುಗಳಿಗೆ ಧಕ್ಕೆ ಬಂದಿತ್ತು. ಈಗ ಸತ್ಯವೆಂಬ ಒಂದೇ ಕಾಲಿನಿಂದ ನೀನು ಕುಟ್ಟುತ್ತಾ ಇದ್ದಿ. ಕಲಿಯುಗ ಬಂದಾಗ ಇದಕ್ಕೆ ಧಕ್ಕೆ ಬಂದಿದೆ. ಕೃತಯುಗದಲ್ಲಿದ್ದು ಅವೆಲ್ಲ, ಆದರೆ ಈ ಕಲಿಯುಗದಲ್ಲಿ ಆ 3 ಪಾದಗಳಿಗೆ ಧಕ್ಕೆ ಬಂದಿದೆ. ನೀನು ಸತ್ಯ ಎಂಬ ಒಂದೇ ಪಾದವನ್ನ ಇಟ್ಟುಕೊಂಡು ಆ ಪಾದದ ಮೂಲಕನೇ ಕುಂಟುತ್ತಾ ಇದ್ದಿ. ಇದಾನೀಂ ಧರ್ಮ ಪಾದಸ್ಥೆ ಸತ್ಯಂ ನಿರ್ವರ್ತತೆ ಯತಃ ತಂ ಜಿಗೃಕ್ಷತಿ ಅಧರ್ಮೋಯಂ ಅನೃತೆ ನೈಧಿತಃ ಕಲಿಹಿ. ಸತ್ಯ ಅನ್ನುವಂಥ ಒಂದೇ ಕಾಲಿನ ಮೂಲಕವಾದ್ರೂ ನೀನು ನಿಂತಿದ್ದೆ. ಇಷ್ಟು ಭಯಂಕರವಾದ ಕಲಿಯುಗ ಆದರೂ ಅದರಲ್ಲಿ ಸತ್ಯ ಅನ್ನೋದೊಂದಿದೆ. ತುಂಬಾ ಅದ್ಭುತವಾದದ್ದು. ಅಸತ್ಯದ ಉನ್ಮಾದದಿಂದ ಬಲಿತಂತಹ ಕಲಿ ಸತ್ಯವೆಂಬ ಒಂದು ಕಾಲನ್ನು ಮುರಿದು ಹಾಕಬೇಕು ಅಂತ ಹೊರಟಿದ್ದಾನೆ. ನೀನು ಅದನ್ನ ಎಲ್ಲಾ ಆಡಳಿತಗಾರರಿಗೆ, ನನ್ನಂಥ ಆಡಳಿತಗಾರರಿಗೆ, ಜನಸಾಮಾನ್ಯರಿಗೆ, ಪ್ರಭುಗಳಿಗೂ ಪ್ರಜೆಗಳಿಗೂ ತಿಳಿಸಬೇಕು ಅಂತ ಎತ್ತಿನ ರೂಪದಲ್ಲಿ ನಿಂತಿದ್ದೀಯಲ್ವಾ. ನೀನು ಆ ಅಧರ್ಮದ ಈ ಧರ್ಮ ರೂಪ ದೇವತೆ, ನೀನೇ ಈಗ ಈ ಎತ್ತಿನ ರೂಪದಲ್ಲಿದ್ದೆ. ಈ ಹಸುವು ಕೂಡ ಭೂಹು ಭಗವತ ನ್ಯಾಸಿತ ಉರುಭರಾ ಸತಿ. ಭೂಮಿ ಇವಳ ಮೇಲೆ ಕೃಷ್ಣ ಓಡಾಡಿದ. ಇಂಥ ದುಷ್ಟರಾದ ರಾಜರು ನನ್ನನ್ನು ಆಳ್ತಾ ಇದ್ದಾರಲ್ಲ ಅಂತ ಅವಳು ದುಃಖಿಸ್ತಾ ಇದ್ದಾಳೆ. ಇಷ್ಟೆಲ್ಲ ಹೇಳಿ ಆ ರಾಜ, ಆ ಧರ್ಮ, ಆ ವೃಷಭ ಯಾರು ಮತ್ತೆ ಆ ಗೋವು ಯಾರು ಅಂತೆಲ್ಲ ತಿಳ್ಕೊಂಡ. ಖಡ್ಗವನ್ನೆತ್ತಿ ಆ ಕಲಿಯನ್ನು ಸಂಹರಿಸೇ ಬಿಡಬೇಕು ಅಂತ ಸಿದ್ಧನಾದ. ಆಗ ಆ ಕಲಿ ರಾಜನ ಕಾಲಿಗೆ ತಲೆ ಇಟ್ಟ. ಆಗ ರಾಜ ಅವನನ್ನು ಕೊಲ್ಲದೆ ಬಿಟ್ಟನಂತೆ. ಕೊಲ್ಲದೆ ಬಿಟ್ಟು ಅವನಿಗೆ ಹೇಳಿದೆ, ಶರಣಾಗತನಾಗಿದ್ದಿ ನೀನು, ಆದ್ರಿಂದ ನಿನ್ನನ್ನ ಬಿಟ್ಟಿದ್ದೇನೆ. ಎಲ್ಲಿ ಯಜ್ಞ, ಯಾಗ ಇತ್ಯಾದಿಗಳು ನಡೀತಾ ಇರ್ತಾವೋ, ಭಗವಂತನ ಆರಾಧನೆ ನಡೀತಿರ್ತದೋ, ಅಲ್ಲಿ ಧರ್ಮ ಸತ್ಯಗಳೇ ಇರಬೇಕು. ನೀನಿರ್ತಕ್ಕಂಥದ್ದಲ್ಲ. ನ ವರ್ತಿತವ್ಯಂ ತದ ಧರ್ಮ ಬಂಧೋ. ನೀನು ಅಲ್ಲಿ ಇರಬಾರದು ಅಂತ ಅವನಿಗೆ ಶಾಸನ ಮಾಡಿದ. ಆಗ ಕಲಿ ಹೇಳಿದ, ಸಾರ್ವಭೌಮ ನೀನು, ನಿನ್ನ ಆಜ್ಞೆಯಂತೆ ನಾನು ನಡ್ಕೊಳ್ತೇನೆ. ಆದರೆ ನನಗೆ ಒಂದೆರಡು ಸ್ಥಾನಗಳನ್ನಾದರೂ ನೀನು ಕೊಡಬೇಕು. ಏನದು? ದ್ಯೂತಂ ಪಾನಂ ಸ್ತ್ರೀಯ ಸೂನಾಹ ಯತ್ರ ಅಧರ್ಮ ಚತುರ್ವಿಧ. ಸ್ತ್ರೀ ಸಂಘ ಅಂದ್ರೆ ಅಧಾರ್ಮಿಕವಾದ ವಿವಾಹೇತರ ಸ್ತ್ರೀ ಸಂಘ, ಪ್ರಾಣಿ ಹಿಂಸೆ, ಮತ್ತೆ ಜೂಜು, ಮದ್ಯಪಾನ ಅನ್ನುವಂಥ 4 ಸ್ಥಾನಗಳನ್ನು ನನಗೆ ಕೊಡು ಅಂತ ಹೇಳಿದೆ. ಏನೇನು ಆಗ್ತವೆ ಅದರಿಂದ? ಅದರಲ್ಲಿ ಜೂಜಾಟದಿಂದ ಅಸತ್ಯ ಅನ್ನುವಂಥ ಅಧರ್ಮ ಕಲಿಗೆ ಪಾದ ಬಂದು ಸೇರ್ಕೋತದೆ. ಮದ್ಯಪಾನದಿಂದ ಮದ ಅನ್ನುವ ಅಧರ್ಮದ ಪಾದ ನಮಗೆ ಕಾಣಿಸ್ಕೋತದೆ. ಸ್ತ್ರೀ ಸಂಘದಿಂದ ವಿಷಯಾಸಕ್ತಿ ಹೆಚ್ಚಾಗಿ ವಿಷಯಾಸಕ್ತಿ ಎಂಬ ಪಾದ ಬೆಳೀತಾ ಹೋಗ್ತದೆ. ಹಿಂಸೆಯಿಂದ ನಿರ್ದಯತೆ ಅನ್ನುವಂಥ 4ನೇ ಒಂದು ಅಧರ್ಮದ ಪಾದ ಮುಂದುವರಿತದೆ. ಹೀಗೆಲ್ಲ ಶಾಸ್ತ್ರ ಹೇಳಿದೆ. ಕಲಿ ಹೀಗೆ ಕೆಲವು ಸ್ಥಾನಗಳನ್ನು ಪರೀಕ್ಷಿತನಿಂದ ಪಡ್ಕೊಂಡು ಅವನು ಅಲ್ಲಿಂದ ಹೊರಟೋಗಿಬಿಟ್ಟ. ವೃಷಸ್ಯ ನಷ್ಟಾನ್ ಸ್ತ್ರೀನ್ ಪಾದಾನ್ ತಪಶೌಚಂ ದಯಾಮಿತೆ ಪ್ರತಿಸಂಧದ ಆಶ್ವಾಸ್ಯ ಮಹೀಂಚ ಸಮವರ್ಧಯತ. ಪರೀಕ್ಷಿತ್ ರಾಜ ಮುಂದೆ ಕಲಿ ನಿಗ್ರಹ ಮಾಡಿ ಧರ್ಮದೇವತೆಯ ತಪಸ್ಸು, ಶೌಚ, ದಯ ಅನ್ನುವಂಥ 3 ಕಾಲಗಳನ್ನು ಕೂಡ ಸರಿ ಮಾಡಿದ. ಭೂದೇವಿಗೂ ಸಮಾಧಾನ ಹೇಳಿದ. ಹೀಗೆ ಪರೀಕ್ಷಿತ್ ರಾಜನನ್ನ ಪಾಂಡವರು ಸಿಂಹಾಸನದಲ್ಲಿ ಕೂಡಿಸಿ ಹೋಗಿದ್ರಲ್ಲ, ಅದು ಸಾರ್ಥಕವಾಯಿತು ಅಂತ ಹೇಳ್ತಾರೆ. ತುಂಬಾ ಅದ್ಭುತವಾದಂತಹ 2 ಅಧ್ಯಾಯಗಳಿವು. ಈ 16 ಮತ್ತು 17ನೇ ಅಧ್ಯಾಯಗಳು ಮೊದಲನೇ ಸ್ಕಂದದಲ್ಲಿ ಸ್ಪಷ್ಟವಾಗಿ ಅಲ್ಲಿ ವೃಷ ಅನ್ನುವ ಶಬ್ದ ಮತ್ತೆ ಧರ್ಮ ಅನ್ನುವ ಶಬ್ದ ಬಂದಿರುವುದನ್ನು ನಾವು ಗಮನಿಸಬೇಕು. ಹಾಗಾಗಿ ವೃಷಾಕೃತಿ ಅಂದ್ರೆ ಆಕೃತಿ ಕೊಟ್ಟವನು. ಯಾರಿಗೆ ಆಕೃತಿ ಕೊಟ್ಟವನು? ಈ ಧರ್ಮವೆಂಬ ವೃಷ ಎಂಬ ಶಬ್ದಕ್ಕೆ ಧರ್ಮ ಅಂತನೂ ಅರ್ಥ ಇದೆ, ಗೂಳಿ ಅಂತನೂ ಅರ್ಥ ಇದೆ. ಮತ್ತೆ ಹಾಗಾಗಿ ಧರ್ಮದೇವತೆಯು ಏನು ಗೂಳಿಯ ರೂಪದಲ್ಲಿ ಬಂದಿದ್ದಾನೆ, ಅವನನ್ನ ನಾವು ವೃಷ ಎಂಬ ಶಬ್ದದಿಂದ ತಗೊಳ್ಬಹುದು. ಅವನಿಗೆ ಆಕೃತಿಯನ್ನು ಕೊಟ್ಟಿದ್ದಾನೆ ಭಗವಂತ. ಅದು ಶ್ರೇಷ್ಠವಾದ ಆಕೃತಿ. ಶ್ರೇಷ್ಠ ಅನ್ನೋದನ್ನು ಕೂಡ ವೃಷ ಎಂಬ ಶಬ್ದದಿಂದ ತಿಳಿತದೆ. ಇದು ಅದ್ಭುತ. ಧರ್ಮದೇವತೆ ಅನ್ನುವ ಶಬ್ದ ವೃಷ ಎಂಬ ಶಬ್ದದಿಂದ ತಿಳಿತದೆ. ಅವನು ಎತ್ತಿನ ರೂಪದಿಂದ ಬಂದಿದ್ದ ಅನ್ನುವುದು ವೃಷ ಎಂಬ ಶಬ್ದದಿಂದ ತಿಳಿತದೆ. ಅವನಿಗೆ
ಶ್ರೇಷ್ಠವಾದ ಆಕೃತಿಯನ್ನು ಕೊಟ್ಟಿದ್ದ ಅನ್ನುವುದು ಕೂಡ, ಶ್ರೇಷ್ಠ ಎಂಬ ಅರ್ಥವೂ ಕೂಡ ವೃಷ ಎಂಬ ಶಬ್ದದಿಂದ ತಿಳಿಯುತ್ತದೆ. ಈ ಎಲ್ಲ ಆಕೃತಿಗಳನ್ನು ಕೊಟ್ಟವನು ಯಾರು? ಭಗವಂತನೇ. ಅವನೇ ಯುಗಾಧಿಕ ಯುಗಾವರ್ತ. ಕೃತಯುಗದಲ್ಲಿ 4 ಪಾದಗಳಿಂದ ಈ ಧರ್ಮವೆಂಬ ವೃಷಭ ವಿಹರಿಸ್ತಾ ಇತ್ತಲ್ಲ, ಆ ವ್ಯವಸ್ಥೆಯನ್ನು ಮಾಡಿದವನು ಯಾರು? ಭಗವಂತನೇ ಮಾಡಿದವನು. ತ್ರೇತಾಯುಗದಲ್ಲಿ ಅದೊಂದು ಪಾದ ಕಳ್ಕೊಂಡಿತ್ತಲ್ಲ, ಆ ವ್ಯವಸ್ಥೆಗೆಲ್ಲದಕ್ಕೂ ಕೂಡ ಕಾಲಕ್ಕೆ ಯಾರು ಕಾರಣ? ಕಾಲಕ್ಕೆ, ದೇಶಕ್ಕೆ, ಎಲ್ಲದಕ್ಕೂ ಭಗವಂತನೇ ಕಾರಣ. ತೇನ ವಿನ ತೃಣಮಪಿ ನ ಚಲತೆ, ನಮಗಿದು ಗೊತ್ತಿದೆ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹ ತಸ್ಸಂತಿ ನ ಸಂತಿ ಯದುಪೇಕ್ಷಯ ಅಂತ ಶಾಸ್ತ್ರದ ಭಾಗವತದ ಮಾತೇ ಇದೆ. ದ್ರವ್ಯ ಎಲ್ಲ ವಸ್ತುಗಳು, ಕರ್ಮ ನಾವು ಮಾಡುವ ಕ್ರಿಯೆಗಳು, ಕಾಲ ಕೃತಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ, ನಮ್ಮೆಲ್ಲರ ಸ್ವಭಾವ, ಜೀವ, ಇವರೆಲ್ಲರೂ ಯದ್ ಅನುಗ್ರಹ ತಸ್ಸಂತೆ, ಯಾವ ಭಗವಂತನ ಅನುಗ್ರಹದಿಂದ ಇದ್ದಾರೆ, ಆ ಭಗವಂತನ ಅನುಗ್ರಹ ತಪ್ಪಿದ್ರೆ ಅವರೆಲ್ಲ ಇವೆಲ್ಲವನ್ನೂ ಕಳ್ಕೋತಾರೆ, ಇವೆಲ್ಲವೂ ತನ್ನ ಪ್ರಭಾವವನ್ನು ಕಳ್ಕೋತವೆ ಅಂತ ಹೇಳಿದೆ. ಹಾಗಾಗಿ ಧರ್ಮವೆಂಬ ಈ ಎತ್ತು ಏನಿದೆ, ಈ ಒಂದು ವೃಷಭ, ಆ ವೃಷಭಕ್ಕೆ ಕಲಿಯುಗದ ಕೃತಯುಗದಲ್ಲೂ, ತ್ರೇತಾಯುಗದಲ್ಲೂ, ದ್ವಾಪರಯುಗದಲ್ಲೂ, ಕಲಿಯುಗದಲ್ಲೂ ಆಕೃತಿಯನ್ನು ಕೊಟ್ಟವನು ಯಾರು? ಎಲ್ಲವನ್ನೂ ಅವನೇ ಮಾಡಿದವನು. ಭಗವಂತನು ನೀನೇ ಈ ಆಕೃತಿಯನ್ನು ಕೊಟ್ಟಿದ್ದೆ. ಹಿಂದೆ ಆ ಆಕೃತಿ ಶ್ರೇಷ್ಠವಾಗಿತ್ತು. ಇವತ್ತು ಕಲಿಯುಗದಲ್ಲಿ ಆ ಎತ್ತು 3 ಕಾಲುಗಳನ್ನು ಕಳ್ಕೊಂಡಿದ್ರಿಂದ ಆ ಆಕೃತಿ ತನ್ನ ಶ್ರೇಷ್ಠತೆಯನ್ನು ಕಳ್ಕೊಂಡತ್ತಾಯಿತು. ಇದೆಲ್ಲದಕ್ಕೂ ನೀನೇ ಸಾಕ್ಷಿಯಾಗಿದ್ದೆ. ನಮ್ಮ ಕರ್ಮದಿಂದ ಆಗಿರಬಹುದು, ಆದರೆ ಆಗಿದ್ದೆಲ್ಲವೂ ನಿನ್ನ ಇಚ್ಛೆಗನುಸಾರವಾಗಿಯೇ ಆಗಿದೆ. ಅದನ್ನು ನಾವು ಅಲ್ಲೊಂದು ಶ್ಲೋಕ ನೋಡಿದ್ವಿ, ತುಂಬಾ ಅದ್ಭುತವಾದಂತಹ ಶ್ಲೋಕ ಅದು, ದೈವಮಾಯ ಅಂತ. ಅಥವಾ ದೇವಮಾಯಾಯ ನೂನಂ ಗತಿ ರಗೋಚರ. ದೇವಮಾಯೆಯ ಗತಿಯನ್ನು ಯಾರು ತಿಳ್ಕೋತಾರೆ? ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾರೆ, ದೈವೀ ಶೇಷ ಗುಣಮಮಿ ಮಮ ಮಾಯಾ ದುರತ್ಯಯ. ಸತ್ವರದ ಸಮೋಗುಣಗಳಿಂದ ಕೂಡಿದಂತಹ ಈ ಮಾಯಾ ಏನಿದೆ, ಇದು ದುರತ್ಯಯ, ಯಾರೂ ಕೂಡ ಇದನ್ನು ದಾಟುವುದೇ ಸಾಧ್ಯ ಇಲ್ಲ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನನ್ನು ಭಗವಂತರನ್ನು ಯಾರು ಶರಣಾಗತರಾಗ್ತಾರೆ ಅವರು ಈ ಮಾಯೆಯನ್ನು ದಾಟ್ತಾರೆ ಅಂತ ಭಗವದ್ಗೀತೆಯಲ್ಲಿ ಅವನು ಹೇಳ್ತಾನೆ. ಕೃತಯುಗದಲ್ಲಿಯೂ, ತ್ರೇತಾ, ದ್ವಾಪರ, ಕಲಿಯುಗಗಳಲ್ಲಿಯೂ ಈ ಎಲ್ಲ ಥರದ ಮಾಯೆ ಮುಸುಕನ್ನ ನಮ್ಮ ಮೇಲೆ ಕವಿಸಿದವನು ಯಾರು? ಭಗವಂತನೇ ಕವಿಸಿದವನು. ನಮ್ಮ ಮನಸ್ಸಿಗೆ ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಸುಖ ಏನು, ದುಃಖವೇನು, ಸುಖ ದುಃಖಗಳ ಅರ್ಥ ಆದ್ರೂ ನಮ್ಗೆ ಏನ್ ತಿಳಿತು? ಅದೇ ತುಂಬಾ ಅದ್ಭುತವಾದದ್ದು. ನಮ್ಗೆ ಈ ಸುಖ ಯಾಕಾಯ್ತು, ನಾವೇನು ಪಾಪ ಮಾಡಿದ್ದೆವು ಅಂತೆಲ್ಲ ನಾವು ಏನೇನೋ ಆಲೋಚನೆ ಮಾಡ್ತೇವೆ. ನಮ್ಮ ಧಾಟಿ ಹೇಗಿರ್ತದಂದ್ರೆ, ನಾವೆಂದೂ ಯಾವ ಪಾಪವನ್ನು ಮಾಡಿಯೇ ಇಲ್ಲ, ಎಂದೆಂದೂ ಪರಮಾತ್ಮನ ಮೂಲಕ ಈ ಸೃಷ್ಟಿಗೆ ಬಂದಾಗಿಂದಲೂ ನಾವು ಭಾರಿ ಧಾರ್ಮಿಕರಾಗಿಯೇ, ನ್ಯಾಯವಂತರಾಗಿಯೇ, ನೀತಿವಂತರಾಗಿಯೇ ನಡ್ಕೊಂಡಿದ್ದೇವೇನೋ ಅನ್ನುವಂತೆ ನಮ್ಮ ಧೋರಣೆ, ನಮ್ಮ ಧಾಟಿ ಇರ್ತದೆ. ಪಾಪ ಪುಣ್ಯಗಳ ಅರ್ಥ ನಮಗೆ ಗೊತ್ತಾಗೋದಿಲ್ಲ, ಸುಖ ದುಃಖಗಳ ಅರ್ಥ ಗೊತ್ತಾಗೋದಿಲ್ಲ. ಇದು ನಮ್ಮ ಒಂದು ಅಲ್ಪತೆ, ಮನುಷ್ಯನ ಅಲ್ಪತೆ ಇದು. ಚೇತಸಃ ವಚಸಶ್ಚಾಪಿ ಭೂತಾನಾಮಿತಿ ನಿಶ್ಚಯ. ಭಗವಂತ ಯಾಕೆ ಹೀಗೆ ಮಾಡಿದ್ದಾನೆ? ಏನದು ಕರ್ಮ? ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಪರಮ ಕರುಣಾಮಯ್ಯ ಅಂತ ಭಗವಂತ ಇಂಥದ್ರಲ್ಲಿ ಯಾಕೆ ಮಾಡಿಸ್ತಾನೆ? ಯಾಕೆ ಕಲಿಯುಗವನ್ನು ಅವನು ತಂದ? ಕಲಿಯಾದರೂ ಕೂಡ ಒಬ್ಬ ಪರಾಧೀನ ಜೀವ, ಇದನ್ನು ನಾವು ಗಮನಿಸಬೇಕು. ಬೇರೆ ಬೇರೆ ಅನೇಕ ಮತ ಪಂಥಗಳಿವೆ, ಅಲ್ಲೆಲ್ಲ ಈ ಕೆಡುಕು, ಎವಿಲ್ ಅನ್ನುವುದು ಯಾಕೆ ಬಂತು? ಅದು ಸೈತಾನನಿಂದ ಕೆಡುಕು ಬಂತು. ಭಗವಂತ ಸರ್ವೇಶ್ವರ ಈ ಜಗತ್ತಿಗೆ, ಕೆಡುಕು ಅವನಿಂದ ಬಂದಿಲ್ಲ, ಸೈತಾನನಿಂದ ಬಂತು ಅಂತಾರೆ. ಸೈತಾನನು ಕೂಡ ಭಗವಂತನ ಅಧೀನನೇ ಅಲ್ಲವೇನು? ಭಗವಂತನ ಇಚ್ಛೆ ಇಲ್ಲದೆ ಹೋದ್ರೆ, ಭಗವಂತನ ಪ್ರೇರಣೆ ಇಲ್ಲದೆ ಹೋದ್ರೆ, ಆ ಸೈತಾನನಿಗಾದ್ರೂ ಈ ಎಲ್ಲಾ ಕೆಲಸಗಳನ್ನು ಮಾಡುವಂತ ಧೈರ್ಯ ಎಲ್ಲಿಂದ ಬರಬೇಕು? ಅಂಥ ಅಹಂಕಾರ ಎಲ್ಲಿಂದ ಬರಬೇಕು ಅವನಿಗೆ? ಸ್ಮಯ ಸಂಗಮದೈಹಿ, ಅಹಂಕಾರ, ವಿಷಯಾಸಕ್ತಿ, ಮದ ಇವೆಲ್ಲವೂ ಕೂಡ ಆ ಕಲಿಯಲ್ಲಿ ಬಂದ ಕಾರಣ ಏನು? ಇದೆಲ್ಲವೂ ಭಗವಂತನಿಂದಲೇ ಬಂದದ್ದು, ಅವನ ಇಚ್ಛೆಯಿಂದಲೇ ಬಂದಿರುವುದು. ಆದರೆ ನಾವು ದ್ವಾಪರಯುಗದ ಅಭಿಮಾನಿಯಾದಂಥ ಶಕುನಿ ಮತ್ತೆ ಈ ಕಲಿಯುಗದ ಅಭಿಮಾನಿಯಾದಂಥ ಕಲಿ, ಅವನು ದುರ್ಯೋಧನ, ಇವರೆಲ್ಲರೂ ಕೂಡ, ಇಂಥವರೆಲ್ಲರೂ ಕೂಡ
ಆ ಭಗವಂತನ ಇಚ್ಛೆಗನುಸಾರವಾಗಿಯೇ ಇಂಥ ಎಲ್ಲ ಪ್ರೇರಣೆಗಳನ್ನು ಪಡೆದಿದ್ದಾರೆ. ಆದರೆ ಆಯಾ ಜೀವರ ಒಂದು ಸ್ವಭಾವ, ಅವರವರ ಹಿನ್ನೆಲೆ ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗಿದೆ. ಯಾರ ಹಿನ್ನೆಲೆ ಹೇಗಿದೆಯೋ ಹಾಗೆ ಭಗವಂತ ಕಾರ್ಯ ಮಾಡಿಸಿದ್ದಾನಷ್ಟೆ. ಹೀಗೆ ಆಕೃತಿ ಅಂದರೆ ಆಕಾರ ಅಥವಾ ಆಕೃತಿ ಎಂಬ ಶಬ್ದಕ್ಕೆ ಆಲೋಚನೆ, ಒಳಗಿನ ಇಂಗಿತ, ಒಳಗಿನ ಅಭಿಪ್ರಾಯ ಅನ್ನುವಂತಹ ಅರ್ಥವೂ ಕೂಡ ಕೆಲವು ಬಾರಿ ಬರ್ತದೆ. ಹೊರಗಿನ ಆಕಾರ ಎಕ್ಸ್ಟರ್ನಲ್ ಫಿಗರ್ ಮತ್ತೆ ಇಂಟರ್ನಲ್ ಫಿಗರ್ ಇವೆರಡೂ ಹೌದು. ಮನುಷ್ಯನಿಗೆ ಅಥವಾ ಕಲಿಗೆ ಅಥವಾ ಯಾವನೇ ಒಬ್ಬ ಚತುರ್ಮುಖ ಬ್ರಹ್ಮನಂತ ದೊಡ್ಡ ದೇವತೆಗೆ ಪ್ರತಿಯೊಬ್ಬರಿಗೂ ಕೂಡ ಬಾಹ್ಯ ಕ್ರಿಯೆಗಳು, ಅಂತರಂಗದ ಕ್ರಿಯೆಗಳು, ಮಾನಸಿಕ ವ್ಯಕ್ತಿತ್ವ, ಬಾಹ್ಯ ವ್ಯಕ್ತಿತ್ವ ಅವೆಲ್ಲವೂ ವ್ಯಕ್ತಿತ್ವಗಳು ಬರುವುದು ಯಾರಿಂದ? ಈ ಆಕೃತಿ ಬರುವುದು ಯಾರಿಂದ? ಕಲಿಗೂ ಬಂದದ್ದು ಅವನಿಂದಲೇ, ಚತುರ್ಮುಖ ಬ್ರಹ್ಮದೇವನಿಗೂ ಈ ಆಕೃತಿ ಅನ್ನುವುದು ಬರುವುದು ಭಗವಂತನಿಂದಲೇ. ಕೃತಯುಗವನ್ನು ಅವನೇ ಪ್ರವರ್ತಿಸಿದ್ದಾನೆ, ಕಲಿಯುಗವನ್ನು ಅವನೇ ಪ್ರವರ್ತಿಸಿದ್ದಾನೆ. ಆದ್ರಿಂದ ಇದಕ್ಕೆಲ್ಲದಕ್ಕೂ ಕೂಡ ಆಕೃತಿಯನ್ನು ಕೊಟ್ಟವನು ಅವನು. 3 ಕಾಲಗಳನ್ನು ಕಳೆದವನು ಯಾರು? 2 ಕಾಲ ಕಳೆದವನು ಯಾರು? ಒಂದೇ ಸತ್ಯವೆಂಬ ಒಂದೇ ಪಾದವನ್ನಾದರೂ ಇಟ್ಟಿದ್ದಾನಲ್ಲ. ಇದು ನಾವಿಲ್ಲಿ ತುಂಬಾ ಭರವಸೆ ಇಡಬೇಕಾದಂತಹ ಸಂಗತಿ. ಕಲಿಯುಗದಲ್ಲಿ ಒಂದೇ ಪಾದ ಅಂತ ಧರ್ಮಕ್ಕೆ, ಅದ್ಯಾವುದು? ಸತ್ಯವೆಂಬ ಪಾದ. ಎಂಥದೇ ದೊಡ್ಡ ಸರ್ವನಾಶವಾಗಲಿ, ಎಂಥದೇ ದೊಡ್ಡ ತೊಂದರೆ ಆಗಲಿ, ಅಂಥ ಗಾಢಾಂಧಕಾರದಲ್ಲೂ ಕೂಡ ಒಂದು ಬೆಳಕಿನ ರೇಖೆ ಇರ್ತದೆ ಅಂತ ನಮಗೆ ಎಲ್ಲಿಗೂ ಕೂಡ ಅನುಭವಕ್ಕೆ ಬಂದಿರ್ತದೆ. ಮತ್ತೆ ಅಂಥ ಒಂದು ಬೆಳಕಿನ ರೇಖೆ ಗಾಢಾಂಧಕಾರ ಇಲ್ಲದೇ ಇದ್ದಾಗ ಬರೋದಿಲ್ಲ. ಅದು ಅತ್ಯಂತ ಕಷ್ಟದ ಸಂದರ್ಭದಲ್ಲೇ ಅತ್ಯಂತ ಉತ್ತಮವಾದಂತಹ ಒಂದು ಅವಕಾಶನೂ ಬರ್ತದಂತೆ. ಅಂಥ ಉತ್ತಮವಾದ ಅವಕಾಶ ಕಷ್ಟ ಇಲ್ಲದೇ ಇದ್ದಾಗ ಬರೋದಿಲ್ಲ. ಕಲಿಯುಗ ಸತ್ಯವೆಂಬ ಪಾದವನ್ನು ಒಂದನ್ನಾದ್ರೂ ಉಳಿಸ್ಕೊಂಡಿದೆ. ಆ ಒಂದು ಪಾದದ ಆಕೃತಿಯನ್ನಾದ್ರೂ ಕೊಟ್ಟವನು ಯಾರು? ಈ ವೃಷಕ್ಕೆ ಭಗವಂತನೇ ಕೊಟ್ಟವನು. ಕೃತಾದಿಶು ಪ್ರಜಾಹಾರಾಜನ್ ಕಲಾವಿಚ್ಛಂತಿ ಸಂಭವಂ ಎತ್ರ ಸಂಕೀರ್ತನೇನೈವ ಸರ್ವಸ್ವಾರ್ಥೋ ವಿಲಭ್ಯತೆ. ಕೃತಯುಗದಲ್ಲಿ ಹುಟ್ಟುವಂತಹ ಜ್ಞಾನಿಗಳು ಕೂಡ ಕಲಿಯುಗದಲ್ಲಿ ಮತ್ತೊಮ್ಮೆ ಹುಟ್ಟಬೇಕು ಅಂತ ಬಯಸ್ತಾರೆ. ಯಾಕೆಂದ್ರೆ ಈ ಕಲಿಂ ಸ್ವಭಾರಯಂತ್ಯಾರ್ಯಾಹ ಗುಣಜ್ಞಾಹ ಸಾರಕೋವಿದ. ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು, ಇಲ್ಲಿ ಎಲ್ರಿಗೂ ಕೂಡ ದೊಡ್ಡ ಸೌಭಾಗ್ಯ ಕಾದಿದೆ ಮುಂದೆ. ಅದಕ್ಕಾಗಿ ಕಲಿಯುಗದಲ್ಲಿ ಹುಟ್ಟಿದ ಕೃತಾದಿಗ ಯುಗಗಳಲ್ಲಿ ಹುಟ್ಟಿದವರು ಕೂಡ ಮತ್ತೊಮ್ಮೆ ಕಲಿಯುಗದಲ್ಲಿ ಹುಟ್ಟೋಣ ಅಂತ ಅವ್ರು ಬಯಸ್ತಾರೆ. ಇದನ್ನು ಭಾಗವತವೇ ಹೇಳಿದೆ. ಈ ಮಾತುಗಳನ್ನು ಕೂಡ ತುಂಬಾ ಪ್ರಖ್ಯಾತವಾದ ಮಾತೇ ಅದು. ಆದ್ರಿಂದ ಈ ಕಲಿಯುಗ ಸತ್ಯವೆಂಬ ಪಾದವನ್ನು ಒಳಗೊಂಡಿದೆ. ಅದೇನು ಸತ್ಯ ಅಂದ್ರೆ? ಸತ್ಯ ಅಂದ್ರೆ ಸ್ವಯಂ ಭಗವಂತನೇ. ಸತ್ಯ ಅಂದ್ರೆ ನಾವು ಮಾಡುವಂತಹ ಪ್ರತಿಯೊಂದು ಧಾರ್ಮಿಕ ಕ್ರಿಯೆಗಳಿಗೂ ಕೂಡ ಫಲ ಇದೆ. ನಾವು ಮಾಡುವ ಧರ್ಮ ಯಾವತ್ತೂ ವ್ಯರ್ಥ ಅಲ್ಲ. ನಮ್ಮ ಅಲ್ಪವಾದ ಆಯುಷ್ಯದಲ್ಲಿ, ನಮ್ಮ ಅಲ್ಪವಾದಂತಹ ದೃಷ್ಟಿಕೋನದಲ್ಲಿ, ನಮ್ಮ ಕಣ್ಮುಂದೆ ನಾವು ಮಾಡಿದಂಥ ಧರ್ಮಗಳಿಗೆ ಫಲ ಕಾಣದೇ ಇರಬಹುದು. ಹಾಗೇನೆ ನಾವು ಅನುಭವಿಸ್ತಾ ಇರುವಂತಹ ದುಃಖಗಳಿಗೆ ಏನು ಕಾರಣ ಅಂತ ಅನ್ನುವುದು ಕೂಡ ನಮ್ಮ ಅಲ್ಪವಾದ ಆಯುರ್ಮಾನದಲ್ಲಿ ನಮ್ಮ ಗ್ರಹಿಕೆಗೆ ಬರದೇ ಇರಬಹುದು. ಆದರೆ ಸತ್ಯ ಇದು, ಸತ್ಯವೆಂಬ ಪಾದ ಇದೆ. ನಾವು ಅನುಭವಿಸ್ತಾ ಇರುವಂತಹ ಪ್ರತಿಯೊಂದು ದುಃಖಕ್ಕೂ ಕೂಡ ನಮ್ಮದೇ ಆದ ಹಿನ್ನೆಲೆ ಇದೆ. ಅದು ಸತ್ಯ. ನಾವು ಮಾಡ್ತಿರುವಂತಹ ಧಾರ್ಮಿಕ ಕ್ರಿಯೆಗಳು ಯಾವುದು ಕೂಡ ವ್ಯರ್ಥ ಅಲ್ಲ. ನಾನಿಷ್ಟು ಧಾರ್ಮಿಕ ಕ್ರಿಯೆಗಳನ್ನು ಮಾಡಿದೆ, ನನಗೇನು ಫಲ ಬಂತು ಅಂತ ಯಾರು ಕೂಡ ಗೋಳಾಡಬೇಕಾಗಿಲ್ಲ. ಯಾಕೆಂದ್ರೆ ಅದಕ್ಕೆ ಮತ್ತೊಂದು ಕಾಲದಲ್ಲಿ ಫಲ ಇದೆ. ಅದು ಸತ್ಯವೇ. ಹೀಗೆ ಸತ್ಯವೆಂಬ ಒಂದು ಪಾದ ಉಳಿದಿದೆ. ಆ ಸತ್ಯವೆಂಬ ಒಂದು ಪಾದ ಈ ಉಳಿದಿದ್ದು ಈ ಭಗವಂತನಿಂದ. ಈ ವೃಷಕ್ಕೆ ಆ ಒಂದು ಪಾದದ ಆಕೃತಿಯನ್ನಾದರೂ ಭಗವಂತ ಕೊಟ್ಟಿದ್ದಾನಲ್ಲ, ತೀರ ಸರ್ವನಾಶ ಏನಾಗಿಲ್ಲ ಅನ್ನುವುದನ್ನೆಲ್ಲ ನಾವು ವೃಷಾಕೃತಿ ಎಂಬ ಮಾತಿನಿಂದ ಅನುಸಂಧಾನಕ್ಕೆ ತಂದ್ಕೋಬಹುದು. ಮತ್ತೆ ಆ ರೀತಿಯಾಗಿ ಭಗವಂತನೇ ನೀನು ವೃಷಾಕೃತಿಯಾಗಿದ್ದಿ, ಕಾಲಕ್ಕೆ ಆಕೃತಿಯನ್ನು ಕೊಟ್ಟವನು, ನಮಗೆಲ್ಲರಿಗೂ ಕೂಡ ಆಕೃತಿಯನ್ನು ಕೊಟ್ಟವನು ಅಂತ ಉಪಾಸನೆ ಮಾಡಿದ್ರಿಂದ ನಮ್ಮಲ್ಲಿ ಧಾರ್ಮಿಕ ಪ್ರವೃತ್ತಿಯೂ ಕೂಡ ಜಾಗೃತ ಆಗ್ತದೆ ಅಂತ ನಾವು ಭರವಸೆ ಇಡಬಹುದಾಗಿದೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.